ಏನು ಬೇಕೋ ಅದನ್ನು ಹಾಕಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ. 2 ಗಂಟೆ ಆಗಿದೆ. ಕೆಲಸದಿಂದ ಇವಾಗ ಜಸ್ಟ್ ಬಂದೆ. ಟೀ ಕುಡಿಯೋಣ ಬನ್ನಿ. ಎಲ್ಲರೂ ಟೀ ಆಗಿದೆಯಾ? 2 ಗಂಟೆಗೆ ಯಾವುದು ಟೀ ಆಗಲ್ಲ. ಫಸ್ಟ್ ಎಲ್ಲರೂ ಊಟ ಮಾಡ್ತಾರೆ. ನಂದು ಉಲ್ಟಾ, ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟು ಊಟ ಮಾಡ್ತೀನಿ. ಯಾಕಂದರೆ ನನಗೆ ಬಂದ ತಕ್ಷಣ ಟೀ ಬೇಕು. ಟೀ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ಗೈಸ್. ಎಲ್ಲರದು ಹೆಂಗೋ ಏನೋ ಗೊತ್ತಿಲ್ಲ, ನಂದಂತೂ ಈ ಪರಿಸ್ಥಿತಿ. ಓಕೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಿಮಗೆ ನಾನು ತೋರಿಸ್ತಿರೋದು ಮೀನು ಸಾರು. ಮೀನು ಸಾರು ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ, ಅದಕ್ಕೆ ಏನೇನು ಹಾಕ್ತೀವಿ ಅನ್ನೋದನ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಓಕೆ ಬನ್ನಿ. ಇನ್ನೊಂದು 20 ನಿಮಿಷ ಗೈಸ್, ಮೀನು ಸಾಂಬಾರ್ ಈಸ್ ರೆಡಿ. ಇಲ್ಲಿ ಮೀನಿಗೆ ಏನು ಬೇಕೋ ಅದನ್ನು ಹಾಕಿಟ್ಟಾರೆ. ಒಳಗಡೆ ಮಸಾಲೆನ ರುಬ್ತವ್ರೆ. ನಾವು ನಮ್ಮ ಮನೇಲಿ ಮೀನು ಸಾರು ಏನೇ ಒಂದು ಮಾಡಿದ್ರು ಇದೇ ರೂಮಲ್ಲೇ ಮಾಡೋದು. ಸೊ ಒಲೆ ಇಟ್ಕೊಂಡು ಸಿಲಿಂಡ್ರ್ ಇಟ್ಕೊಂಡು ಎಲ್ಲ ನಾವು ಇಲ್ಲೇ, ಮಟನ್ ಆಗಲಿ ಚಿಕನ್ ಆಗಲಿ ಏನೇ ಒಂದು ಪದಾರ್ಥ, ಮೀನು ಸಾರಾಗಲಿ ಎಲ್ಲ ನಾವು ಇದೇ ರೂಮಲ್ಲೇ ಮಾಡೋದು. ಬಿಟ್ಟರೆ ಇಲ್ಲಿ ಇದೊಂದು ಹಾಲಲ್ಲಿ ಮಾಡ್ತೀವಿ. ಆ ಬಾಗಿಲು ಬಿಟ್ಟು ಒಳಗಡೆ ಹೋಗಲ್ಲ ತಗೊಂಡು. ಇದು ಇಲ್ಲ ಈ ಕಡೆ ರೂಮು, ಇಲ್ಲ ಈ ರೂಮಲ್ಲಿ ಮಾತ್ರ. ಸೊ ನಮ್ಮ ಮನೇಲಿ ಯಾವಾಗಲೂ ನಮ್ಮ ಅಜ್ಜನ ಕಾಲದಿಂದನೂ ಕೂಡ ಹೊಲ್ಸು ಮಾಡುವಾಗ ಹೊರಗಡೆನೇ ನಾವು ಮಾಡೋದು ಜಾಸ್ತಿ, ಒಳಗಡೆ ಹೋಗಲ್ಲ. ಅದು ನೀವು ಒಂದೊಂದ್ಸಲ ಮಟನು ಚಿಕನು ಮೀನು ಅಂಥದ್ದು ಏನಾದರೂ ತೊಗೊಂಡಾಗ ಅಪ್ಪ ಸಾಕು ಇದೆಲ್ಲ ಯಾವುದಕ್ಕೆ ತೊಗೋಬೇಕು, ಒಂಚೂರು ಏನಾದ್ರು ಮುಟ್ಟಿದ್ರು ಕೈ ತೊಳ್ಕೊಂಡು ಹೋಗಲೇಬೇಕು ಒಳಗಡೆ, ಹಂಗೆ ಹೋಗಂಗಿಲ್ಲ. ಸೊ ಇದು ನಮ್ಮನೆ ಪದ್ಧತಿ ಗೈಸ್. ನಾವು ಇವಾಗ ಇಲ್ಲೇ ಮಾಡೋದು. ಸೊ ತೋರಿಸ್ಕೊಡ್ತೀನಿ, ಓಕೆನಾ? ಓಕೆ ಗಾಯ್ಸ್, ಅಲ್ಲಿ ಅಮ್ಮ ಮಸಾಲೆ ರುಬ್ತವ್ರೆ. ಇಲ್ಲಿ ಮೀನಿನ ಕಡೆ ಈ ಥರ ರೆಡಿಯಾಗಿದೆ, ಓಕೆನಾ? ಚೆನ್ನಾಗಿ ತೊಳೆದು ಈ ಥರ ಆಗಿದೆ. ನಮ್ಮ ಮನೇಲಿ ನಮ್ಮಮ್ಮ ತುಂಬ ನೀಟ್ ಜಾಸ್ತಿ ಗಾಯ್ಸ್. ನೋಡಿ ಎಷ್ಟು ಬೆಳ್ಳಗೆ ತೊಳಿತಾರೆ ಅಂದರೆ ನಮ್ಮ ಕೈಯಾಗಂತೂ ಆಗೋದೇ ಇಲ್ಲ. ಯಾಕಂದರೆ ನಮಗೆ ಅಷ್ಟು ತಾಳ್ಮೆ ಪೇಷನ್ಸ್ ಯಾವುದೂ ಇಲ್ಲ ಅನಿಸುತ್ತೆ. ನಮಗೆ ತೊಳೆಯೋಕ್ಕೆ ಬರಲ್ಲ. ನಮ್ಮ ಮನೇಲಿ ಮೀನು ತೊಳೆಯೋದಂದ್ರೆ ನನ್ನ ತಂಗಿ ಮಾತ್ರ. ನನ್ನ ತಂಗಿ, ನಮ್ಮಮ್ಮ ಚೆನ್ನಾಗಿ ತೊಳಿತಾರೆ. ಅವರು ಕೂಡ ತುಂಬಾ ಚೆನ್ನಾಗಿ, ನಮ್ಮ ತಂಗಿನೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಮೀನಿನ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ಓಕೆ, ನಮ್ಮಮ್ಮ ಎಲ್ಲ ರೆಡಿ ಮಾಡ್ತವ್ರೆ ಮೀನು ಸಾಂಬಾರಿಗೆ. ಅವ್ರದ್ದು ಟೀ ಕೊಪ್ಪಲ್ಲಿದೆ, ಅಪ್ಪ ಮಲಗವ್ರೆ. ಓಕೆ, ಮೀನು ಸಾಂಬಾರಿಗೆ ಕೊಬ್ಬರಿ, ಟೊಮೊಟೊ, ನೀರುಳ್ಳಿ ಇಷ್ಟು ಹಾಕ್ತೀವಿ. ಓಕೆ, ಇವಾಗ ಜಾಡಿಗೆ ಹೆಚ್ಚಿಕೊಂಡಿರುವ ಟೊಮೊಟೊ ಎಲ್ಲದನ್ನು ಹಾಕಿ ಹುಡ್ತಾರೆ. ಓಕೆ, ಮೀನೆಲ್ಲ ತೊಳೆದ್ಮೇಲೆ ಹುಣಸೆ ಹಣ್ಣು ಎಲ್ಲ ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಸೊ ನೋಡ್ಬೋದು ತಿಳಿ ಇದೆ. ಇದು ಒಂದು ಸ್ವಲ್ಪ ನೆನೆಯಲಿಕ್ಕೆ ಬಿಡ್ತಾರೆ, ಓಕೆನಾ? ಉಪ್ಪು ಹುಳಿ ಮೇನ್ ಇರೋದೇ ಇದಕ್ಕೆ, ಮೀನು ಸಾರಿಗೆ ಉಪ್ಪು ಹುಳಿ ಇವೆರಡು ಇದರಲ್ಲಿ ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತಾರೆ. ಆಮೇಲೆ ಒಂದು 5-10 ನಿಮಿಷ ಮುಚ್ಚಿಡ್ತಾರೆ. ಮುಚ್ಚಿಟ್ಟು ಒಳಗಡೆ ನಮಗೆ ಬೇಕಾದ ಸಾಮಾನುಗಳನ್ನ ರೆಡಿ ಮಾಡ್ಕೊತೀವಿ. ಓಕೆ, ಇವಾಗ ಎಣ್ಣೆ ಕಾದಿದೆ. ಅಲ್ಲೇ ಆಲ್ರೆಡಿ ಅಮ್ಮ ನೀರುಳ್ಳಿ ಮಾಗಿದ್ದಾವೆ, ಹಂಗಾಗಿ ಅದಕ್ಕೆ ಖಾರದ ಪುಡಿನ ಡೈರೆಕ್ಟಾಗಿ ಹಾಕ್ತಿದ್ದಾರೆ. ಎಣ್ಣೆ ಕಾದ ಮೇಲೆ ಖಾರದ ಪುಡಿ ಹಾಕಿದರೆ ಸಾಂಬಾರು ಕೂಡ ತುಂಬ ಕೆಂಪಗಾಗುತ್ತೆ ಅನ್ನೋದು ವಾಡಿಕೆ ಗೈಸ್. ಓಕೆ, ಆ ಕಡೆ ಖಾರದ ಪುಡಿ ಎಣ್ಣೆ ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾವು ಮಸಾಲೆ ಹಾಕ್ತಿದ್ದೀವಿ. ಮಸಾಲೆ ಹಾಕಿರಲಿಲ್ಲ, ಏಲಕ್ಕಿ ಲವಂಗ ಚಕ್ಕೆ ಹಸಿಶುಂಠಿ ಪೇಸ್ಟು ಹಾಗೂ ಕೊತ್ತಂಬರಿ ಪೇಸ್ಟು ಇವು 3-4 ಹಾಕ್ಬಿಟ್ಟು ರುಬ್ಬಿದ್ವಿ. ಅದನ್ನು ನಾನು ತೋರಿಸಿರಲಿಲ್ಲ. ಇವಾಗ ಅದಕ್ಕೆ ಆ್ಯಡ್ ಮಾಡಿದಾರಮ್ಮ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಸೈಡಿಗೆ ಪಾತ್ರೆಯಲ್ಲಿ ಇಟ್ಟಿದ್ವಲ್ಲ ಒಗ್ಗರಣೆ ಮಾಡಿ, ಅದಕ್ಕೆ ಇದನ್ನು ಹಾಕ್ತಾರೆ. ಓಕೆ, ಇವಾಗ ಡೈರೆಕ್ಟಾಗಿ ಇದನ್ನು ಮಸಾಲೆನ ಪಾತ್ರೆಗೆ ಹಾಕ್ತಿದ್ದಾರೆ. ನಮಗೆ ಈ ಮೀನು ಸಾರು ಮಾಡೋದು ತುಂಬಾ ಇಷ್ಟ.
ತೊಳೆಯೋದು ತುಂಬಾ ಕಷ್ಟ. ಎಲ್ಲರಿಗೂ ಅಷ್ಟೇ ಅಲ್ವಾ ಗೈಸ್? ಎಲ್ಲ ನೀಟಾಗಿ ಮಾಡಿಕೊಟ್ರೆ ಕೂತ್ಕೊಂಡು ನೀಟಾಗಿ ಬಾರಿಸೋದೆ. ಎಲ್ಲದನ್ನು ಮಾಡಿಕೊಂಡು ತಿನ್ನಬೇಕಂದ್ರೆ ಆಗಲ್ಲ. ಎಲ್ಲ ನೀಟಾಗಿ ಮಾಡಿಕೊಟ್ಟು ತಟ್ಟೆಗೆ ಇಟ್ಕೊಟ್ರೆ ಬಾರಿಸೋದೆ. ಇದು ನನ್ನ ಪಾಲಿಸಿ, ಎಲ್ಲರಿಗೂ ಆಗಿರಬಹುದು ಅಂತ. ಓಕೆ, ಸಾರು ಇವಾಗ ಕುದೀತಾ ಇದೆ. ಈ ಥರ ಕುದಿಬೇಕು. ಕುದಿಯೋ ಟೈಮಲ್ಲಿ ಮೀನನ್ನು ಹಾಕ್ತಾರೆ. ಇವಾಗ ಚೆನ್ನಾಗಿ ಸಾಂಬಾರು ಕುದಿದೆ. ಮೀನು ತೊಳೆದು ಉಪ್ಪು ಹುಳಿ ಹಾಕಿ ನೆನೆ ಇಟ್ಟಿರೋ ಮೀನನ್ನು ಇವಾಗ ಅದಕ್ಕೆ ಹಾಕ್ತಾರೆ. ಒಂದು ಕಡೆ ಸಾರು ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಮುದ್ದೆನೂ ರೆಡಿ ಆಗ್ತಿದೆ. ಮುದ್ದೆ ಆದ ತಕ್ಷಣ ಬಾರಿಸೋದೆ. ಬನ್ನಿ ನೆಕ್ಸ್ಟ್ ಏನು ಮಾಡೋದು ಅಂತ ನಿಮಗೇನು ತೋರಿಸ್ತೀನಿ ನೋಡಿ. ಮುದ್ದೆ ಮೀನು ಸಾರು ರೆಡಿ ಆಯಿತು. ಎಲ್ಲರಿಗಿಂತ ಮುಂಚೆ ನಾವೇ ಬಾರಿಸ್ತಿದ್ವಿ, ತಂದೆ ಮಗಳು. ನಮ್ಮನೇಲಿ ಏನೇ ಒಂದು ಈ ಥರ ಐಟಮ್ ಮಾಡಿದಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಮಗ ಒಂದು ಸೈಡಿಗೆ ಕೂತ್ಕೊಂಡಿದ್ದಾನೆ, ಕಾಣ್ತಿಲ್ಲ ಅಷ್ಟೇ. ಕೆಳಗಡೆ ಅಮ್ಮ ಇದ್ದಾರೆ, ನಾನು ಅಪ್ಪ ಕೂತ್ಕೊಂಡು ಬಾರಿಸ್ತಾ ಇದ್ದೀವಿ. ಈ ತುಂಬಾ ಶೀತ ಆಗಿತ್ತು ಅಪ್ಪಾಜಿಗೆ. ಇದು ಮೀನು ಸಾರು ತುಂಬ ಬೆಸ್ಟ್ ಅನಿಸುತ್ತೆ. ಎಲ್ಲ ಬಿಡಿಸಿ ಅಪ್ಪಾಜಿಗೆ ಹಾಕ್ತಿದ್ದಾರೆ. ನಾವು ಈ ಥರ ಕೂತ್ಕೊಂಡು ಊಟ ಮಾಡೋದು ನಮಗೆಲ್ಲರಿಗೂ ಇಷ್ಟ. ನಾವು ಈ ಥರ ಊಟ ಮಾಡೋದು ಸಂಜೆ ಟೈಮ್ ಮಾತ್ರ. ಯಾಕಂದರೆ ಎಲ್ಲರೂ ಮನೆಯಾಗಿರ್ತೀವಿ, ನಾನಾಗಿರ್ಬೋದು, ಮಕ್ಕಳಾಗಿರ್ಬೋದು. ಹಾಗಾಗಿ ತಂದೆ ತಾಯಿ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ. ಒಳ್ಳೆಯದು ಕೆಟ್ಟದ್ದನ್ನು ಮಾತಾಡ್ಕೊಂತ ನಕ್ಕಂತ ನಲ್ಕಂತ ಊಟ ಮಾಡೋದ್ರಿಂದ 2 ತುತ್ತು ಜಾಸ್ತಿ ಹೋಗುತ್ತೆ ಅನ್ನೋದು ವಾಡಿಕೆ. ನಮಗೆ ಈ ಥರ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಮೀನು ಸಾರು ಅಂದ್ರೂ ಇಷ್ಟ. ತುಂಬ ದಿನ ಆದಮೇಲೆ ಮೀನು ಸಾರು ಮಾಡಿದ್ದೀವಿ. ಬೇಗ ಮೀನು ಸಾರು ಊಟ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಾವಿವಾಗ ದಾವಣಗೆರೆ ಹೋಗ್ತಾಯಿದ್ದೀವಿ ಒಂದು ಆಂಟಿ ಜೊತೆ. ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬನ್ನಿ ದಾವಣಗೆರೆಯಲ್ಲಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ. ದಾವಣಗೆರೆಗೆ ಬಂದ್ವಿ. ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಳು, ಜ್ಯೋತಿ ಅಂತ. ಓಕೆ, ಇವಳನ್ನ ಎಳ್ಕೊಂಡು ಇವಾಗ ಬಟ್ಟೆ ಅಂಗಡಿಗೆ ಹೋಗುವ. ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀವಿ. ಏನೇನು ಮಾಡ್ತೀವಿ ಬನ್ನಿ. ನಾವು ಇವಾಗ ಸೀದಾ ಚಂಬಸಪ್ಪ ಅಂಗಡಿ ಬಂದ್ವಿ. ಬಟ್ಟೆ ನೋಡ್ತಾ ಇದ್ದೀವಿ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೋ ಒಂದನ್ನು ಆರಿಸ್ಕೊಂಡು ಇವಾಗ ಬಿಲ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಬಿಲ್ ಹಾಕ್ಸ್ಕೊಂಡು ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಆಚೆ ಏನು ಮಾಡಬಹುದು, ಏನು ತಿನ್ನಬಹುದು ನೋಡುವ ಬನ್ನಿ. ಆಚೆ ಬಂದಮೇಲೆ ಇದು ಯಾವುದೋ ಹಣ್ಣು ಸಿಕ್ತು. ಇವು ಹಣ್ಣಿನ ಹೆಸರು ಗೊತ್ತಿಲ್ಲ, ಆದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ಹಣ್ಣಿನ ಹೆಸರು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬನ್ನಿ, ಇವಾಗ ಮನೆಗೆ ಬಂದೆ. ಅಪ್ಪಾಜಿಗೆ ಯಾಕೋ ಹುಷಾರಿಲ್ದಂಗೆ ಆಗಿತ್ತು. ಅಪ್ಪಾಜಿ ನಾವು ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬನ್ನಿ ಗೈಸ್. ಓಕೆ, ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಮನೆಗೆ ಬಂದೆ. ಅಪ್ಪಾಜಿ ಪರವಾಗಿಲ್ಲ ಇವಾಗ. ಓಕೆ, ನನ್ನ ಲಾಗ್ನ ಇವಾಗ ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಮನ್ನು ನಾನು ಸಿಗ್ತೀನಿ.